ಜಗತ್ತಿನ ರಾಷ್ಟ್ರಗೀತೆಗಳು. ವಿಶ್ವದ ಎಲ್ಲ ದೇಶಗಳಲ್ಲಿ ರಾಷ್ಟ್ರಗೀತೆಯನ್ನು ವಿಶೇಷ ಸಂದರ್ಭದಲ್ಲಿ ಹಾಡಲಾಗುತ್ತದೆ ಅಥವಾ ನುಡಿಸಲಾಗುತ್ತದೆ. ರಾಷ್ಟ್ರಗೀತೆ ದೇಶದ ಗೌರವದ ಸಂಕೇತ. ಅದು ದೇಶಭಕ್ತಿಯನ್ನು ಮೂಡಿಸುತ್ತದೆ. ಜನರಲ್ಲಿ ಏಕತೆ ಭಾವನೆಯನ್ನು ಹುಟ್ಟಿಸುವಲ್ಲಿ ರಾಷ್ಟ್ರಗೀತೆಗೆ ತುಂಬಾ ವಿಶೇಷ ಪಾತ್ರವಿದೆ. ರಾಷ್ಟ್ರಗೀತೆ ಹೇಗೆ ಮತ್ತು ಯಾವಾಗ ಆರಂಭವಾಯಿತು ಎನ್ನುವುದಕ್ಕೆ ಸರಿಯಾದ ದಾಖಲೆಗಳಿಲ್ಲ. 9ನೇ ಶತಮಾನದಲ್ಲಿ ಜಪಾನಿನಲ್ಲಿ ಹಾಡಲಾದ ಕಿಮಿಗಾಯೋ ಕೆಮಗೆಯೋ ವಿಶ್ವದ ಮೊಟ್ಟಮೊದಲ ರಾಷ್ಟ್ರಗೀತೆಯನ್ನು ನಂಬಲಾಗಿದೆ. ಗಾಡ್ ಸೇವ್ ದಿ ಕ್ಲೀನ್ ಎಂಬ ಮೊಟ್ಟಮೊದಲ ರಾಷ್ಟ್ರಗೀತೆಯನ್ನು ಬ್ರಿಟಿಷರು 1619ರಲ್ಲಿ ಮೊದಲ ಬಾರಿಗೆ ಹಾಡಿದರು. ಅದನ್ನು ಬರೆದವರು ಜಾನ್ಸುಲ್ ಎಂಬ ಇಂಗ್ಲಿಷ್ ಕವಿ. 1745 ಸೆಪ್ಟೆಂಬರ್ 28ರಂದು ಈ ರಾಷ್ಟ್ರಗೀತೆಯನ್ನು ಮೊಟ್ಟಮೊದಲು ಸಾರ್ವಜನಿಕರ ಸಮ್ಮುಖದಲ್ಲಿ ಹಾಡಲಾಯಿತು. ಅಮೆರಿಕದ ರಾಷ್ಟ್ರಗೀತೆಯನ್ನು 1812ರ ಯುದ್ಧದ ಕಾಲದಲ್ಲಿ ಬರೆಯಲಾಯಿತು. ಪೋರ್ಟ್ ಮೆಕ್ಹೆನ್ರಿ ದಾಳಿ ಮಾಡಿದ ಬ್ರಿಟಿಷ್ ಹಡಗುಗಳ ಪೈಕಿ ಒಂದರಲ್ಲಿ ಫ್ರಾನ್ಸಿಸ್ ಸ್ಕಾಟ್ ಕೀ ಎಂಬ ಅಮೆರಿಕದ ವಕೀಲನಿದ್ದ. ಬೆಳಗಾಗುವ ಹೊತ್ತಿಗೆ ಆ ಹಡಗು ಭೂಭಾಗದತ್ತ ತಲುಪಿತ್ತು. ಅಲ್ಲಿ ನೋಡಿದಾಗ ಕೋಟೆಯ ಮೇಲೆ ಅಮೆರಿಕದ ಧ್ವಜ ಹಾರಾಡುತ್ತಲೇ ಇತ್ತು. ಅವನಲ್ಲಿ ದೇಶಭಕ್ತಿ ಉಕ್ಕಿ ಹರಿಯಿತು. ಅವನು ಕೂಡಲೇ ಒಂದು ಲಕೋಟೆಯನ್ನು ತೆಗೆದು ಅದರ ಮೇಲೆ ಒಂದು ಸಾಲು ಬರೆದ. ಅದು ಅನಂತರ ಅಮೆರಿಕದ ರಾಷ್ಟ್ರಗೀತೆಯ ಒಂದು ಭಾಗವಾಯಿತು. ಜಪಾನ್ ಮತ್ತು ಜೋರ್ಡಾನ್ ವಿಶ್ವದ ಅತಿ ಚಿಕ್ಕ ರಾಷ್ಟ್ರಗೀತೆಗಳನ್ನು ಹೊಂದಿದೆ. ಈ ರಾಷ್ಟ್ರಗೀತೆಗಳಲ್ಲಿ ಕೇವಲ 4 ಸಾಲುಗಳಿವೆ. ನಮ್ಮ ರಾಷ್ಟ್ರಗೀತೆಯಾದ ಜನಗಣಮನ ಅಧಿನಾಯಕ ಯನ್ನು ಬರೆದವರು ರವೀಂದ್ರನಾಥ್ ಟಾಗೋರ್. ಈ ಗೀತೆಯನ್ನು 1911ರ ಡಿಸೆಂಬರ್ನಲ್ಲಿ ಕೋಲ್ಕತ್ತಾದಲ್ಲಿ ನಡೆದ ಅಖಿಲ ಭಾರತ ಕಾಂಗ್ರೆಸ್ ಅಧಿವೇಶನದಲ್ಲಿ ಮೊದಲ ಬಾರಿಗೆ ಹಾಡಲಾಯಿತು. 1950ರ ಜನವರಿ 24ರಂದು ಈ ಗೀತೆಯನ್ನು ಭಾರತದ ರಾಷ್ಟ್ರಗೀತೆಯಾಗಿ ಅಂಗೀಕರಿಸಲಾಯಿತು.